ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಫ್ಯಾಮಿಲಿ ಲಾಗ್ ಗಾಯ್ಸ್. ನಾವು ಇವತ್ತೆಲ್ಲ ಹೋಗ್ತಾಯಿದ್ದೀವಿ ಅಂದರೆ ಕೃಷ್ಣಗಿರಿ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಸೊ ಕೃಷ್ಣಗಿರಿಗೆ ಹೋಗ್ತಾ ಹಂಗೆ ಕಂಟಿನ್ಯೂ ಮಾಡ್ತೀವಿ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ದೀವಿ. ಸೊ ಹಂಗೆ ಹೋಗ್ತಾ ಕಂಟಿನ್ಯೂ ಮಾಡೋಣ ಗಾಯ್ಸ್. ಬನ್ನಿ ತಿಂಡಿ ತಿಂದ್ಬಿಟ್ಟು ಆಮೇಲೆ ಹೊಟ್ಬಿಡೋಣ. ಗಾಯ್ಸ್ ಫೈನಲಿ ಬಂದು ಇವಾಗ ಬ್ರೇಕಿಗೆ ಏನೋ ಬ್ರೇಕ್ಫಾಸ್ಟಿಗೆ ಬ್ರೇಕ್ ತೊಗೊಂಡಿದ್ದೀರಿ. ಸೊ ಬನ್ನಿ ಕಟ್ಟು ಪರೋಟ ಬಂತು. ಸೊ ಹಿಂಗಿದೆ ಅಂದರೆ ಟೇಸ್ಟ್ ಮಾಡಿಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಗಾಯ್ಸ್. ನೋಡಿ ಸೊ ಇದೆ ಗೈಸ್ ಕೊಟ್ಟು ಪರೋಟ. ಸೊ ಎಗ್ ಕೊಟ್ಟು ಪರೋಟ. ಸೊ ನೆಕ್ಸ್ಟ್ ಒಂದು ಬಿರಿಯಾನಿಯಲ್ಲಿದ್ದೀನಿ. ಸೊ ನಾವು ಹೆಲ್ಮೆಟೆಲ್ಲ ಅಲ್ಲಿ ಇಕ್ಕಿದ್ದೀರಿ. ಸೊ ಬನ್ನಿ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ. ಸೊ ಗೈಸ್ ನೆಕ್ಸ್ಟಿಂದ ಕೃಷ್ಣಗಿರಿಗೆ ಬಂದು ಇನ್ನೂ 60 ಕಿಲೋಮೀಟರ್ ಇದೆ. ಸೊ 60 ಕಿಲೋಮೀಟರ್ ಇದೆ. ನಾವು ಹೋಗ್ಬಿಟ್ಟು ಕೃಷ್ಣಗಿರಿ ಮೇನ್ಲಿ ವಿ ಕೇಮ್ ಫಾರ್ ಹ್ಯಾವಿಂಗ್ ಫಿಶ್ ತಿನ್ನಕ್ಕೆ ಬಂದಿದ್ದೀವಿ ಗೈಸ್. ನನ್ನ ತಟ್ಟೆಯಲ್ಲಿ ಕೊಟ್ಟು ಪರೋಟ. ಸೊ ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಸೊ ತಮಿಳ್ನಾಡಿಗೆ ಬಂದರೆ ತಮಿಳ್ನಾಡು ಫುಡ್ಡು ಟೇಸ್ಟ್ ಮಾಡಬೇಕು ಗೈಸ್. ಅದೇ ಥರ ತಮಿಳ್ನಾಡು ಅವ್ರು ಯಾರಾದರೂ ನಮ್ಮ ಬ್ಯಾಂಗ್ಳೂರಿಗೆ ಬಂದರೆ ಬ್ಯಾಂಗ್ಳೂರು ಫುಡ್ ಅವ್ರು ಟೇಸ್ಟ್ ಮಾಡಬೇಕು. ಸೊ ಗಾಯ್ಸ್ ಫೈನಲಿ ಕೃಷ್ಣಗಿರಿಗೆ ಹೋಗ್ತಿದ್ದೀನಿ ಗಾಯ್ಸ್. ಇಲ್ಲಿ ನೋಡಿ ಹೋಗೋ ರೂಟ್ಸ್ ಹೆಂಗಿದೆ ಅಂದ್ಬಿಟ್ಟು. ಸೊ ಯಾಕಂದರೆ ನಾನು ಒಬ್ಬನೇ ಲೈಕ್ ಅವರಿಬ್ಬರು ಒಂದು ಗಾಡಿಯಲ್ಲಿ ಬರ್ತಾರೆ, ನಾನು ಒಬ್ಬನೇ ಒಂದು ಗಾಡಿ ಹೋಗ್ತಿದ್ದೀನಿ ಗಾಯ್ಸ್. ಸೊ ಏನಂದರೆ ಲೈಕ್ ಹೆಲ್ಮೆಟದು ಮೌಂಟಿಂಗ್ ಮತ್ತೊಬ್ಬರು ಬಂದುಬಿಟ್ಟಿದ್ದೀನಿ. ಸೊ ಅದಕ್ಕೆ ಅದರಲ್ಲೂ ಕ್ಯಾಪ್ಚರ್ ಆಗ್ತಿದೆ. ನೋಡಿ ಹೋಗೋ ರೂಟ್ ಹೆಂಗಿದೆ ಟುವರ್ಡ್ಸ್ ಬ್ಯಾಂಗ್ಳೂರ್ ಟು ತಮಿಳ್ನಾಡು ಚೆನ್ನೈ. ಸೊ ಕೃಷ್ಣಗಿರಿ ಹೈವೇ ಇದು. ಸೊ ನೋಡಿ ಹೋಗೋ ರೂಟ್ ಹೆಂಗಿದೆ ಅಂದ್ಬಿಟ್ಟು ಲೈಕ್ ಇವಾಗ ಆಫ್ಟರ್ ಲಾಂಗ್ ಟೈಮ್ ಲಕ್ಕಿ ಅಂತ ಬಂದುಬಿಟ್ಟು ಟ್ರ್ಯಾಕ್ ಮಾಡೋದು ಹಾಕಿದ್ದೀನಿ. ಸೊ ಗಾಡಿ ನೋಡಿ ಗಾಯ್ಸ್ ಸಕ್ಕತ್ತಾಗಿದೆ ಫೀಲಿಂಗ್ ಅಂತೂ. ಸೊ ಟುಡೇ ಐ ಹ್ಯಾವ್ ಟೆಸ್ಟ್ 156 ಟಾಪ್ ಸ್ಪೀಡು. ಸೊ ಯಾರು ಟ್ರೈ ಮಾಡೋದು ಹೋಗ್ಬಿಡಿ ಗಾಯ್ಸ್, ಅದಕ್ಕೆ ಭಯ ಆಯಿತು. ಸೊ ಮನೇಲಿ ಅಮ್ಮ ಏನು ವೇಟ್ ಮಾಡ್ತಾ ಇರ್ತಾರೆ. ಸೇಫ್ ಡ್ರೈವ್ ಪ್ಲೀಸ್ ಸ್ಪೀಡಲ್ಲಿ ಡ್ರೈವ್ ಮಾಡಬೇಡಿ. ಸೊ ಇದೊಂದು ರಿಕ್ವೆಸ್ಟು. ನಾನು ಅದಕ್ಕೆ ಸ್ಲೋ ಮಾಡಿಬಿಟ್ಟಿದ್ದೀನಿ. ಸೊ ನೋಡಿ ಹೋಗೋಗಿ ದಾರಿ ಸೊ ಗಾಯ್ಸ್ ಇವತ್ತು ಬಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸು ಇಬ್ಬರು ಟೋಟಲಾಗಿ 3 ಜನ ಬಂದಿದ್ದೀವಿ. ಎಲ್ಲಿ ಬಂದಿದ್ದೀವಿ ಅಂದರೆ ಕೃಷ್ಣಗಿರಿ ಡ್ಯಾಮ್ ಬಂದಿದ್ದೀವಿ ಗಾಯ್ಸ್. ಸೊ ಬೈಕಲ್ಲಿ ಬಂದಿದ್ದೀವಿ, 2 ಬೈಕಲ್ಲಿ. ಇವಾಗ ಬಂದುಬಿಟ್ಟು ನಾವು ಡ್ಯಾಮ್ ಮೇಲೆ ಹೋಗೋಣ ಗಾಯ್ಸ್. ಅಲ್ಲಿ ನೋಡಿ ಅದೇ ಸ್ಟೆಪ್ಸು. ಸೊ ಸ್ಟೆಪ್ ಮೇಲೆ ಹೋಗೋಣ ಮೇಲೆ. ಸೊ ಬಿಸಿಲು ಅಂದ್ಬಿಟ್ಟು ಕುತ್ಕೊಂಡಿದ್ದೀರಿ ಗಾಯ್ಸ್, ಅದಕ್ಕೆ ಇಲ್ಲಿ ಇವಾಗ ಸೊ ಇವಾಗ ಬಂದ್ಬಿಟ್ಟು ನಾನು ನೀರು ಕುಡ್ಬಿಟ್ಟು ಹೋಗೋಣ ಬನ್ನಿ ಗಾಯ್ಸ್. ಓಕೆ ಗೈಸ್ ಬನ್ನಿ ಹೋಗೋಣ ಮೇಲೆ. ಹೋಗೋಣ ಬ್ರೋ ಮೇಲೆ ಇಂದ ಪ್ರಿಯಾ. ಸೊ ಗೈಸ್ ಯಾರ್ಯಾರು ಬಂದಿದ್ದಾರೆ ಅಂದರೆ ಇವತ್ತು ಪ್ರಿಯಾ, ತರುಣ್ ಬ್ರೋ, ಆಮೇಲೆ ಪ್ರವೀಣ್. ಸೊ 3 idiots ಆರ್ ಕೇಮ್ ಗೈಸ್. ಸೊ ಬನ್ನಿ ಹೋಗ್ತಾ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಸೊ ಗೈಸ್ ಫೈನಲಿ ಸ್ಟೆಪ್ ಆಗ್ತಾ ಇದ್ದೀರಿ. ಇಲ್ಲಿ ನೋಡಿ ಗೈಸ್ ಮಳೆ ನೀರೆಲ್ಲ ಬಂತಂದ್ರೆ ಇಲ್ಲೆಲ್ಲ ನೀರು ಹರಿದು ಹೋಗುತ್ತೆ. ಸೊ ಫುಲ್ ಗ್ರೀನರಿ ಇದೆ ಬಟ್ ನೀರಿಲ್ಲ ಗೈಸ್. ಸೊ ಬನ್ನಿ ಮೇಲೆ ಹೋಗ್ಬಿಟ್ಟು ನೋಡೋಣ ಪ್ಲೇಸ್ ಹೆಂಗಿದೆ ಅಂತ. ಏನ್ ತರುಣ್ ಬ್ರೋ ರೆಡಿನಾ? ಬಾ ಬರೋಣ. ಬನ್ನಿ ಹೋಗೋಣ, ಬಿಸಿಲು ಜಾಸ್ತಿ. ಸೊ ಗೈಸ್ ಹಿಂಗೆ ಬನ್ನಿ ಹೋಗೋಣ ಗೈಸ್. ನೋಡಿ ಅಂತ. ಸೊ 100 ಇಲ್ಲ ಇದೊಂದು 35 ಇದೆ ಅಷ್ಟೇ, 35 ಸ್ಟೆಪ್ಸ್. ಹಿಂಗೆ ಸ್ಟೆಪ್ ಗೈಸ್. ನೋಡೋರಲ್ಲ ಯಾರೋ ಯೂಟ್ಯೂಬರ್ ಅನ್ಕೊಂಡು. ಸೊ ಇಲ್ಲಿ ನೋಡಿ ಬೆಟ್ಟ ಎಲ್ಲ ಸೋರ್ಸ್ ಚೆನ್ನಾಗಿದೆ. ಬಟ್ ಫ್ಯಾಮಿಲಿ ಮಿಸ್ ಮಾಡ್ಕೊಂಡೆ ಗೈಸ್. ಸೊ ಇವಾಗ
ಬಂದ್ಬಿಟ್ಟು ಕ್ರೇಜಿ ಫ್ಯಾಮಿಲಿ ಬ್ಲಾಗ್ಸ್ ಎಲ್ಲ. ಸೊ ಫ್ಯಾಮಿಲಿ ಮಿಸ್ ಮಾಡ್ಕೊಂತಿದ್ದೀನಿ. ಇನ್ನೂ ಒಂದು 4 ವಿಡಿಯೋಸ್ ಬರಲ್ಲ ಗೈಸ್ ಅನ್ಸುತ್ತೆ, ಯಾಕಂದ್ರೆ ಎಲ್ಲರೂ ಊರಿಗೆ ಹೋಗಿದ್ದಾರೆ ಅವ್ರ ಊರಿಗೆ. ಸೊ ವಿಲ್ ಗಿವ್ ಯು ಕಂಟೆಂಟ್. ಸೊ ನೆಕ್ಸ್ಟ್ ಬಂದು ಫುಲ್ ಹೆಂಗಿದೆ. ಸೊ ಹಂಗೆ ಮಳೆ ಹತ್ತಾನ. ಸೊ ಗೈಸ್ ನೋಡಿ ಫೈನಲ್ ಬಂದಿದ್ದೀವಿ ಮನೆ ಟಾಪ್ ವ್ಯೂ. ಬಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ, ಬಟ್ ಏನಿಲ್ಲ. ಸೊ ಗ್ರೀನಿಶ್ ವಾಟರು. ಸೊ ಇಲ್ಲಿ ನೋಡಿ ಗೈಸ್, ಬನ್ನಿ ಹಂಗೆ ಅಲ್ಲಿ ಹೋಗ್ತಾ ಲೈಕ್ ಬಸವನ ಬಾಯಿಂದ ನೀರು ಬರುತ್ತೆ, ಹೋಗ್ಬಿಟ್ಟು ಇದು ಮಾಡೋಣ ಗೈಸ್. ಸೊ ಅಲ್ಲಿ ಇದು ವೇ ಆಫ್ ವಾಕಿಂಗ್, ನಡ್ಕೊಂಡು ಹೋಗೋ ದಾರಿ ಇದು. ಸೊ ಚೆನ್ನಾಗಿದೆ ಗೈಸ್ ಪಾರ್ಕು. ಲೈಕ್ ಏನಂದ್ರೆ ಸಿಮಿಲರ್ ಟು KS ಡ್ಯಾಮ್ ಪಾರ್ಕ್ ಎಲ್ಲ ಇದೆಲ್ಲ ಸೇಮ್ ಅದೇ ತರ ಮಾಡಿದ್ದಾರೆ, ಬಟ್ ಅಷ್ಟು ಮೇಂಟೆನೆನ್ಸ್ ಮಾಡಿದ್ದಾರೆ. ಗೈಸ್ ಇಲ್ಲಿ ಬಂದ್ಬಿಟ್ಟು ನಾವು ಡ್ಯಾಮ್ ನೋಡಕ್ ಬಂದಿಲ್ಲ, ಆಕ್ಚುಲಿ ನಾವು ಮೀನ್ ತಿನ್ನಕ್ ಬಂದಿದ್ದು. ಸೊ ಸುಮ್ಮನೆ ಬಿಸ್ದೂರ ಬಂದಿದ್ದೀವಿ ಅಂದ್ಬಿಟ್ಟು ಮೀನ್ ನೋಡಕ್ ಬಂದಿದ್ದೀರಿ. ಸೊ ಬನ್ನಿ ಹಂಗೆ ಇವಾಗ ಈ ಡ್ಯಾಮ್ ಹೋಗ್ತಾ ಹೋಗ್ತಾ ಹೆಂಗಿದೆ ಅಂತ ನೋಡ್ಬಿಟ್ಟು ಹಂಗೆ ನಿಮ್ಗೆ ಹೇಳ್ತೀನಿ. ಸೊ ಗೈಸ್ ಫುಲ್ಲು ಬಿಸಿಲು ಹೊಡಿತಾ ಇದೆ ಇಲ್ಲಿ. ಸೊ ಬನ್ನಿ ಹಂಗೆ ನಡ್ಕೊಂಡು ಹೋಗೋಣ. ಎಲ್ಲ ಹಿಂಗಿದೆ, ವಾಟರ್ ತೆಗಿದ್ರಿ ಫುಲ್ ಶೆಕೆ ಬಂದ್ಬಿಟ್ಟಿದೆ. ಸೊ ಬನ್ನಿ ಅಲ್ಲಿ ಮೀನು ಅಂಗಡಿಗೆ ಹೋಗ್ಬಿಟ್ಟು ನಾನು ತಿನ್ಬೇಕಾದ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಗೈಸ್ ಬಿಸಿಲು ತುಂಬ ಅಲ್ಲಿಗೆ ಐಸ್ ತಿಂತಿದ್ದೀನಿ ಗೈಸ್, ನೋಡಿ ಹೆಂಗಾಗ್ಬಿಟ್ಟಿದೆ ಮುಖ. ಸೊ ಐಸಿಂದ ಹಂಗೆ ಇವಾಗ ಟೆಂಪಲ್ಗೆ ಹೋಗ್ಬಿಟ್ಟು ಮೀನು ತಿನ್ನೋಕೆ ಹೋಗ್ತೀನಿ ಗೈಸ್. ಮೇಯ್ನ್ ಕೃಷ್ಣಾಗಿ ಬಂದಿದೆ ಮೀನು ತಿನ್ನೋದಕ್ಕೆ. ಮೀನು ತಿನ್ಬಿಟ್ಟು ಆಮೇಲೆ ನಿಮ್ಗೆ ಮೀನು ತಿನ್ಬೇಕಂದ್ರೆ ನಿಮ್ಗೆ ತೋರಿಸ್ತೀನಿ ಗೈಸ್. ಮೀನು ತಿನ್ನೋ ಹೋಗೋ ರೂಟ್ ಇದೆ ಗೈಸ್, ವಲ್ಲಿಯಮ್ಮ ಮೀನ್ ಕಡೆ ಟುವರ್ಡ್ಸ್ ಪಾಲ್ಗಾವ ಇದಿದೆ. ಸೊ ಬನ್ನಿ ಗೈಸ್ ಹೋಗೋಣ, ಇವಾಗ ಹೋಗ್ತಾ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಅಂಗಡಿಗೆ ಹೋಗೋ ಗಂಟನ ನಿಮಗೆ ವಿಡಿಯೋ ತೋರಿಸ್ತೀನಿ ಗೈಸ್. ಸೊ ಗೈಸ್ ಇಲ್ಲಿ ನೋಡಿ ಗೈಸ್ ಹೋಗೋ ಜಾರ ಹೆಂಗಿದೆ ಅಂದ್ಬಿಟ್ಟು. ಸೊ ಸಕಾಲಾಗಿದೆ, ವಲ್ಲಿಯಮ್ಮ ಮೀನ್ ಕಡೆ. ಸೊ ಒನ್ ಆಫ್ ದ ಫೇಮಸ್ ಫಿಶ್ ಫ್ರೈ ಇನ್ ಲೈಕ್ ಕೃಷ್ಣಗಿರಿ ಡ್ಯಾಮ್. ಸೊ ಕೇಳ್ಕೊಂಡು ಹೋಗ್ತಾ ಇದ್ರಿ ನೋಡಿ ಗೈಸ್. ನೀವು ಟುವರ್ಡ್ಸ್ ಮೈನ್ ಗೇಟ್, ಕೃಷ್ಣಗಿರಿ ಮೈನ್ ಗೇಟ್ ಬಂದು ಲೆಫ್ಟ್ ಎತ್ಕೊಂಡು ಸ್ವಲ್ಪ ಮೇಲೆ ಹೋಗ್ಬೇಕು. ಪಾಲ್ಗಾವ ಕಂಪ್ನಿ ಇದೆ ಪಕ್ಕದಲ್ಲಿ ಇರೋದು ಗೈಸ್. ಸೊ ಹಂಗೆ ಬನ್ನಿ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ನೋಡಿ ರೈಟ್ ಸೈಡ್ ಎಲ್ಲ ಫುಲ್ ವಾಟರ್. ಟೆಂಪಲ್ ಇದೆ ಒಂದು, ಟೆಂಪಲ್ ರೈಟ್ ಎತ್ಕೊಬೇಕು ಗೈಸ್ ನೀವು. ಬ್ರೋ ವಲ್ಲಿಯಮ್ಮ ಇಲ್ಲ ಇದಿಲ್ಲ ತಾನೆ? ಇಲ್ಲ. ಗೈಸ್ ಫೈನಲಿ ಬಂದ್ಬಿಟ್ಟು ವಲ್ಲಿಯಮ್ಮ ಮೀನ್ ಕಡೆಗೆ ಬಂದಿದ್ದೀರಿ. ಸೊ ಬಂದ್ಬಿಟ್ಟು ನೋಡಿ ಫುಲ್ ರಶ್ ಇದೆ ಗೈಸ್. ನಾವು ಆರ್ಡ್ರ್ ಮಾಡ್ಬಿಟ್ಟು ತಿನ್ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ. ಇದೆ ನೋಡಿ ಅಂಗಡಿ ವಲ್ಲಿಯಮ್ಮ ಮೀನ್ ಕಡೆ. ಎಲ್ಲ ಇಷ್ಟ. ಸೊ ಗೈಸ್ ಫೈನಲಿ ಬಂದ್ಬಿಟ್ಟು ವಲ್ಲಿಯಮ್ಮನ ಬ್ರಾ ಏನಕ್ಕೆ ಒಂದಿವ್ಸ ತಾಯಿದೆ ಅಂತ ಏನ್ ಬೇಕಾಗಿ ಬಿಡದ ವಲ್ಲಿಯಮ್ಮಾಲ್ ಮೀನ್ ಕಡೆಗೆ ಬಂದಿದ್ದೀರಿ. ಸೊ ಇವಾಗ ಬಂದ್ಬಿಟ್ಟು ನಾವು ಕ್ರಾಬ್ ಟೇಸ್ಟ್ ಮಾಡೋಣ ಬನ್ನಿ ಗೈಸ್. ಸೊ ಬಂದ್ಬಿಟ್ಟು ಇಲ್ಲಿ ನೋಡಿ ಕ್ರಾಬು. ಸೊ ಇದು ಬಂದ್ಬಿಟ್ಟು ಲೈಕ್ ನಾವು ತೋಟದಲ್ಲೆಲ್ಲ ಬರುತ್ತಲ್ಲ ಗೈಸ್, ಅಕ್ಕಿ ಗಿಡದಲ್ಲೆಲ್ಲ ಅದು ಕ್ರಾಬ್, ಲೈಕ್ ಸೀ ಕ್ರಾಬ್ ಇಲ್ಲ ಇದು. ಸೊ ಬನ್ನಿ ಟೇಸ್ಟ್ ಮಾಡೋಣ.
ತಗೊಂಡ್ರ ಟೇಸ್ಟ್ ಮಾಡು. ನಾವು ಅವತ್ತು ನಾನ್ ಮಾಡ್ಕೊಟ್ಟಿದ್ದು ಇದ್ ಮಾಡ್ಕೊಟ್ಟಿದ್ದು ಹೆಂಗಿದೆ ಅಂತ ಹೇಳಿ. ಚೆನ್ನಾಗಿದೆ ಗಾಯ್ಸ್. ವರ್ತು ಬಂದೆ ಬ್ಯಾಂಗ್ಳೂರಿಂದ. ಕ್ರಾಬ್ ಕೈಯೇ ನೋಡಿ ಗಾಯ್ಸ್. ಸಕ್ಕರೆ ಚೆನ್ನಾಗಿ ಮ್ಯಾನಿಗೇಟ್ ಮಾಡಿದ್ದಾರೆ ಮಸಾಲೆ ಹಾಕ್ಬಿಟ್ಟು. ಸೂಪರ್ ಆಗಿದೆ. ನೆಕ್ಸ್ಟ್ ಮೀನೆಲ್ಲ ನೋಡಿದೀವಿ. ಮೀನೆಲ್ಲ ನಿಮ್ಗೆ ಹಂಗೆ ತೋರಿಸ್ತೀನಿ. ಬಟ್ ಇಲ್ಲಿ ಬರ್ಬೋದು ಗೈಸ್. ಏನಂದ್ರೆ ಪಾಪ ವಿಡಿಯೋ ಹೆಂಗ್ ಮಾಡ್ತಾರ ತೋರಿಸ್ಬೋದು, ಬಟ್ ಅವ್ರು ಆಗ್ಬೇಡ ಅಂತ ಹೇಳಿದ್ದಾರೆ. ಚೆನ್ನಾಗಿದೆ, ಮಾತಾಡಕ್ಕೆ ಆಗ್ತಿಲ್ಲ. ತಿನ್ಬೇಕು ಅನ್ಸಿದೆ ಗೈಸ್. ಸೊ ತಿಂತ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸೊ ಕ್ರಾಬು ಚೆನ್ನಾಗಿದೆ ಗೈಸ್. ಅದು ಸಕ್ಕತ್ತಾಗಿದೆ ನೋಡಿ. ಕ್ರಾಬ್ ಅಂತೂ ಚೆನ್ನಾಗಿದೆ. ಬಟ್ ನೆಕ್ಸ್ಟ್ ಮೀನ್ಗೆ ವೇಟಿಂಗ್. ಫಿಶ್ ಹೆಂಗ್ ಮಾಡ್ತಾರೆ ಏನಂತ ನೋಡ್ಬೇಕು ಗೈಸ್. ಬಟ್ ಚೆನ್ನಾಗಿದೆ ಪ್ಲೇಸ್. ಫ್ಯಾಮಿಲಿನ ಬಂದು ತಿನ್ಬೋದು ಇಲ್ಲಿ. ಸೊ ಹಾಗೆ ನಾವು 3 ಜನ ಬಂದಿದ್ದೀವಿ ನೋಡಿ. ಹೆಂಗಿದೆ ಪ್ಲೇಸು? ಹೇಗೆ ತಿಂತಾನೆ ಇರ್ಬೇಕು ಅನಿಸ್ತದೆ, ಅಷ್ಟು ಟೇಸ್ಟ್ ಆಗಿದೆ. ಸೊ ನೋಡಿ ಕ್ರಾಬ್. ನೆಕ್ಸ್ಟ್ ಬಂದ್ಬಿಟ್ಟು ಚಿಲ್ಲಿ ಫಿಶ್ ಬಂದಿದೆ. ಸೊ ಆಮೇಲೆ ಜಿಲೇಬಿ ಫಿಶ್, ಕ್ರಾಬ್ ಆ್ಯಂಡ್ ಚಿಲ್ಲಿ ಫ್ರೈ. ಸೊ 3 ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ ಗೈಸ್ ನಿಮಗೆ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಚಿಲ್ಲಿ ಫಿಶ್ ಟ್ರೈ ಮಾಡೋಣ. ಯಾವ ಪೀಸ್ ಎತ್ಕೊಳೋದು? ಓಕೆ, ಸೊ ಚಿಲ್ಲಿ ಫಿಶ್ ಟ್ರೈ ಮಾಡೋಣ ಗೈಸ್. ಗೈಸ್ ಚಿಲ್ಲಿ ಫಿಶ್ ಏನು ಅಷ್ಟೇನಿಲ್ಲ. ಸೊ ಬೇರೆ ಏನಂದ್ರೆ ಚಿಕನ್ ಮಸಾಲೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಟ್ಟಿದ್ದೆ, ಅದು ಚಿಲ್ಲಿ. ಸೊ ಇದೇನು ಅಷ್ಟು ಚೆನ್ನಾಗಿಲ್ಲ ಗೈಸ್. ಸೊ ನೆಕ್ಸ್ಟ್ ಜಿಲೇಬಿ. ಓಕೆ ಬನ್ನಿ ಗೈಸ್ ನೋಡಿ. ಸೊ ಗೈಸ್ ಜಿಲೇಬಿ ಬಿಸಿ ಇದೆ. ಗೈಸ್ ಇವಾಗ ಗೊತ್ತಾಯ್ತು ಗೈಸ್ ಇದೇನು ಫೇಮಸ್ ಅಂದ್ಬಿಟ್ಟು. ಏನಂತಾರೆ ಫಿಶ್ ಕೌಚು ಸ್ಮೆಲ್ ಎಲ್ಲ ಏನಿಲ್ಲ ಗೈಸ್. ಫ್ರೆಶ್ಶು, ಆ ಮಸಾಲೆ ಎಲ್ಲ ಸಕ್ಕತ್ತಾಗಿದೆ. ಸೀರಿಯಸ್ ಆಗಿ ವರ್ತ್ ಆಫ್ ಮನಿ. ಬ್ಯಾಂಗ್ಳೂರಿಂದ ಬಂದಿದ್ದು ನಾನೇನು ಹಿಂಗಿದೆ ಅನ್ಕೊಂಡೆ, ಬಟ್ ಚೆನ್ನಾಗಿದೆ ಗೈಸ್. ಬನ್ನಿ ಹಂಗೆ ತಿಂತ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸೊ ನಮ್ಮ ತರುಣ್ ಬ್ರೋ ಹೇಳ್ತಾನೆ ಇವಾಗ ತಿನ್ಬಿಟ್ಟು ಹೆಂಗಿದೆ ಅಂದ್ಬಿಟ್ಟು. ಗೈಸ್ ಇವಾಗ ಪ್ರಿಯಾ ತಿಂತಿದ್ರಲ್ಲ. ಸೊ ಪ್ರಿಯಾ ಹೇಳು ಹೆಂಗಿದೆ? ಚೆನ್ನಾಗಿದೆ. ಚಿಲ್ಲಿ ಚಿಕನ್ ತರ ಇದೆ. ಮನೇಲಿ ಚಿಕನ್ ಮಾಡ್ತಿರಲ್ಲ ಆ ತರ ಇದೆ. ಅದಾ ಹಂಗೆ ತಿನ್ನು. ಸೊ ಗೈಸ್ ಜಿಲೇಬಿ ಫಿಶ್ ನೋಡಿ. ಸೊ ಇನ್ನೊಂದು ಯಾವ್ದು ಬ್ರಾಯ್ಲ್ ಇರೋದು ನಾವು? ಕಟ್ಲಾನ ಸ್ಲೈಸ್. ಸೊ ಫಿಶ್ ಸ್ಲೈಸ್ ಇಲ್ಲಿದ್ದೀರಿ ಗೈಸ್. ಸೊ ನೆಕ್ಸ್ಟ್ ಫಿಶ್ ಸ್ಲೈಸ್ ಹೆಂಗಿದೆ ಅಂತ ಟೇಸ್ಟ್ ಮಾಡಬೇಕು. ಸೊ ಜಿಲೇಬಿನೂ ಚೆನ್ನಾಗಿದೆ. ಅದೇ ಗೈಸ್ ಕೌಸ್ ಇಲ್ಲ ಅಷ್ಟೇ. ಕ್ಲೀನಾಗಿ ಕೌಸ್ ಮೇಲೆ ತೊಳ್ಬಿಟ್ಟು ಲೈಕ್ ಮಸಾಲೆ ಅಂತೂ ಸಕ್ಕತ್ತಾಗಿದೆ. ಕೌಚು ಅಂತಾರೆ. ಸೊ ಗೈಸ್ ಚೆನ್ನಾಗಿದೆ. ಇದೆ ನಮ್ದು ಇವಾಗ ಸ್ಟ್ಯಾಂಡ್. ಸೊ ಗೈಸ್ ಸಕ್ಕತ್ತಾಗಿದೆ. ನಾನಂತೂ ಕ್ರಾಬ್ ತಿಂತಾನೆ ಇದ್ದೀನಿ. ತಿನ್ಬೇಕು ಅನಿಸ್ತಾನೆ ಇದೆ. ಸೊ ಅದಕ್ಕೆ ತಿಂತಾನೆ ಇದ್ದೀನಿ. ಚೆನ್ನಾಗಿದೆ ಗೈಸ್. ಫ್ಯಾಮಿಲಿಗೆ ಬರ್ಬೋದು, ಫ್ಯಾಮಿಲಿ ಜೊತೆ ಸೇಫ್ ಇದೆ. ಚಿಲ್ಲಿ ಚಿಕನ್
ಗೈಸ್ ವೆದರು ಚೇಂಜ್ ಆಯಿತು. ನೀನು ಜಿಲೇಬಿ ತಿನ್ನಲ್ಲ? ಜಿಲೇಬಿಲಿ ಜಾಸ್ತಿ ಮುಗಿರುತ್ತಲ್ಲ ಬ್ರೋ. ಡೈಲಿ ಎಣ್ಣೆ ಹಾಕೋಗಿದೆ ತಿನ್ನೋದು ಬಾ. ಮೀನು ಕಬಾಬು ಅಷ್ಟು ಗೋಡ ಆಗಿರುತ್ತಲ್ಲ. ಅದಕ್ಕೆ ಆಂಟಿ ಬೈದ್ರಲ್ಲ ಅಂಕಲ್ಗೆ. ಸರ್ ಚೆನ್ನಾಗಿದೆ ಗೈಸ್, ವರ್ತ್ ಆಫ್ ಮನಿ. ಸೊ ನೆಕ್ಸ್ಟ್ ಐ ವಿಲ್ ಪ್ಲ್ಯಾನ್ ಫಾರ್ ಫ್ಯಾಮಿಲಿ. ಸೊ ನಮ್ಮ ಫ್ಯಾಮಿಲಿ ಯಾರೇ ನೋಡ್ತೇವೆ ವೀಡಿಯೋ ನೋಡ್ತೇವೆ ಬೇಜಾರು ಮಾಡ್ಕೊಬೇಡಿ. ನೀನಲ್ಲಿ ಬಿಡ್ತೀಯಾ? ನಮ್ಮ ಫ್ಯಾಮಿಲಿ ಯಾರ್ಯಾರು ಬೇಜಾರು ಮಾಡ್ಕೊಂಡ್ರೆ ನೆಕ್ಸ್ಟ್ ನೀವು ಬಂದು ಹಂಗೆ ಅನ್ಸ್ಬಿಟ್ವಾ? ಹಾಂ. ಸೊ ಗೈಸ್ ರವಿನಾಮ್, ಸೋನಿ, ಅಕ್ಷಯ್, ಪ್ರಮೋದ್, ಯಶೋಭೂಮಿ, ನಮ್ಮ ಮದರ್ಸ್ ಎಲ್ಲರೂ ಬೇಜಾರು ಮಾಡ್ಕೊಂಬೇಡಿ. ನೆಕ್ಸ್ಟ್ ನಿಮ್ಮನ್ನ ಕರ್ಕೊಂಡು ಬಂದೇ ಬರ್ತೀನಿ. ಸೊ ಇಲ್ಲಿ ನೋಡಿ ಜಿಲೇಬಿ. ಗೈಸ್ ಫೈನಲಿ ಸ್ಲೈಸ್ ಬಂದಿದೆ. ಸೊ ನೋಡಿ ಇದೇ ಲಾಸ್ಟ್ ತಿನ್ನೋದು ನಾವು. ಆಮೇಲೆ ಬ್ಯಾಂಗ್ಳೂರ್ಗೆ ಹೋಗಿಲ್ಲ. ಇನ್ನೊಂದು ಟೆಂಪಲ್ ಇದೆ ಗೈಸ್. ಸೊ ಅದು ಬಂದುಬಿಟ್ಟು ಕಾಳಿಯಮ್ಮ ಟೆಂಪಲ್ಲು. ಸೊ ಕಾಳಿಯಮ್ಮ ಟೆಂಪಲ್ಗೆ ಹೋಗ್ಬಿಟ್ಟು ಅದೊಂದು ದೊಡ್ಡ ಹಿಸ್ಟ್ರಿ ಇದೆ ಗೈಸ್ ಅದು ಟೆಂಪಲ್ದು. ಸೊ ಏನಂದರೆ ಅಲ್ಲಿ ತುಂಬ ಏನೇನು ಹಿಸ್ಟ್ರಿ ದೊಡ್ಡದಿದೆ. ಸೊ ಅಲ್ಲಿ ಆ ಟೆಂಪಲ್ ನಿಂತ್ಕೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಎತ್ತ ಅಂದ್ಬಿಟ್ಟು. ಸೊ ಟೆಂಪಲ್ಲು ನೆಕ್ಸ್ಟ್ ತಿಂದಿದ್ದಾಗಿದ ತಕ್ಷಣ ಕಾಳಿಯಮ್ಮ ಟೆಂಪಲ್ಗೆ ಹೋಗ್ತೀವಿ. ಸೊ ಇದೇ ಸ್ಲೈಸೇ ನಮ್ಮದು ಲಾಸ್ಟ್ ಡಿಶ್. ಬಿಸಿ ಗೈಸ್. ಸೊ ಟೇಸ್ಟ್ ಮಾಡ್ಬಿಡೋಣ. ಚೆನ್ನಾಗಿದೆ. ಸೊ ಗೈಸ್ ಏನೇನು ಕೃಷ್ಣಗಿರಿ ಬಂದೆ ವಳ್ಳಿಯಮ್ಮ ಮೀನು ಕಡೆಗೆ ಬಂದು ವಿಸಿಟ್ ಮಾಡಿ ಸಕ್ಕತ್ತಾಗಿದೆ. ಸೊ ಅಡ್ರೆಸ್ಸು ನೀವು ನಮ್ಮ ವೀಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ಅಡ್ರೆಸ್, ಮೀನು ಅಂಗಡಿ ಅಡ್ರೆಸ್ ಎಲ್ಲ. ಸೊ ಪ್ಲೀಸ್ ಬಂದು ಇಲ್ಲಿ ವಿಸಿಟ್ ಮಾಡಿ ತಿನ್ನಿ, ಎಂಜಾಯ್ ಮಾಡಿ ಗೈಸ್. ಫ್ಯಾಮಿಲಿ ಯೂಸ್ ಸೇಫು. ನೋಡಿ ಎಲ್ಲ ಖಾಲಿಯಾಗಿದೆ. ಸೊ ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಾ ನಿನಗೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಎಷ್ಟು ಬಿಲ್ ಆಗಿದೆ ಅಂತ ನಿಮ್ಗೆ ಹೇಳ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ. ಬಾಯ್.